ಮುಂದಿನ ಪಂದ್ಯ ಸೆಮಿಫೈನಲ್ ಫಸ್ಟ್ ಸೆಮಿಫೈನಲ್ ಹ್ಯಾಟ್ರಿಕ್ ಮತ್ತು ಯಂಗ್ಸ್ಟರ್ಸ್ ತಂಡ. ವಿನಯ್ ಅವರು ಸ್ಟಂಪ್ ಮಾಡಲಿಲ್ಲ, ಅವಕಾಶ ಇದ್ರು ಸಹ ಹೋಗಿ ಅಜಿತ್ ರೆಡ್ಡಿ ಅವರು ಆಡ್ಲಿ, ತಮ್ಮ ಮಾಜಿ ಆಟಗಾರರು ಅಂತ ಸುಮ್ಮನಿದ್ದಾರೆ. ಈ ಬಾರಿ ಯಾವುದೇ ರೀತಿಯ ಕರುಣೆಯನ್ನ ತೋರಿಸಲಿಲ್ಲ. ಅಜಿತ್ ರೆಡ್ಡಿ ಅವರು ಔಟ್ ಆಗಿ ಪಿವಿಎನ್ ಅಂತ. ವಿನಯ್ ಅವರು ಇದನ್ನು ಸ್ಟಂಪ್ ಮಾಡಿಲ್ಲ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಅನುಮಾನ ಮೂಡ್ತಾ ಇತ್ತು. ಎಡಿಗಾರ ಮಾತ್ರ ನೋಡಿ ಸ್ಟಂಪ್ ಆಗಿಲ್ಲ, ಕ್ಯಾಚ್ ಅಂತ ಅದು. ಏನಾದ್ರೂ ಔಟ್ ಔಟ್ ಈಗ. ಒಂದು ಕ್ಯಾಚ್ ಆಗುವ ಸಾಧ್ಯತೆ. ಉತ್ತಮವಾದಂತಹ ಕೀಪಿಂಗ್ ಪ್ರದರ್ಶನ ವಿನಯ್ ಅವರಿಂದ. ಹಾಗೂ ಅವರು ಸತತ 2 ಸತಗಳಲ್ಲಿ 2 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಹ್ಯಾಟ್ರಿಕ್ ಸಾಧ್ಯತೆ. ಕಲಗಾರ್ ಗಿರಿ ಅವರಿಂದ ಹ್ಯಾಟ್ರಿಕ್ ಪಡೆದಲ್ಲಿ 30,000 ರೂಪಾಯಿಗಳು ಲಾಭವದ್ದಾಗ್ತದೆ. ಈ ಬ್ಯಾಟ್ಸ್ಮನ್ ಹೆಸರೇ ಬೈ ಹಿರಿಯ ಆಟಗಾರ ಲಕ್ಷ್ಮೀಶ್ ಹ್ಯಾಟ್ರಿಕ್ ಬಾಲ್ ಕಣ್ಣಲ್ಲಿ ಏನೇ ನೋಡ್ಬೇಕು ಮಾರಾಗುತ್ತೆ. ಹ್ಯಾಟ್ರಿಕ್ ಬರೋದಿಲ್ಲ, ಹಾಗಾಗಿ ದುಡ್ಡು ಗಿರಿಯವರ ಹತ್ರನೇ ಉಳಿದಿದೆ. ಒಂದು ಉತ್ತಮವಾದಂತಹ ಹೊಡೆತ ಲಕ್ಷ್ಮೀಶ್ ಅವರಿಂದ 4 ರನ್ ಆಗುವ ಸಾಧ್ಯತೆ. ಅದರ ಉತ್ತಮ ಕ್ಷೇತ್ರ ರಕ್ಷಣೆ ಟೀಮ್ ಜಿಯಿಂದ ಕೇವಲ 2 ರನ್ಗಳಿಗೆ ಸೀಮಿತಗೊಳ್ಳುತ್ತಾ ಇದೆ. ತಂಡದ ಮೊತ್ತ 29. 4 ಓವರ್ಗಳ ಮುಕ್ತಾಯದಲ್ಲಿ ಶ್ರೀರುದ್ರ ತಂಡ 29 ರನ್ಗಳನ್ನ ಗಳಿಸಿದೆ. 8 ವಿಕೆಟ್ ನಷ್ಟಕ್ಕೆ. ಸಂತೋಷ್, ಸಿದ್ದಾಪುರದ ಹೆಸರಾಂತ ಬ್ಯಾಟ್ಸ್ಮನ್ ಸಂತೋಷ್ ರವರು ಒಂದು ಉತ್ತಮವಾದಂತಹ ಹೊಡೆತ. ಸ್ಕ್ವೇರ್ ಲೆಗ್ ಅಂತ 1 ರನ್. ಇದರೊಂದಿಗೆ ತಂಡದ ಮೊತ್ತ 30ಕ್ಕೆ ಏರಿಕೆ. ಕ್ಯಾಚ್ ಕ್ಯಾಚ್ ಅನ್ನು ನೀಡಿದ್ದಾರೆ. ಇದರೊಂದಿಗೆ 9ನೇ ವಿಕೆಟ್ ಪತನಗೊಳ್ಳುತ್ತಾ ಇದೆ. ಉತ್ತಮವಾದ ಬೌಲಿಂಗ್ ನಿರ್ವಹಣೆ. ತಂಡ ಆಲ್ಔಟ್ ಆಗಿ ಟೀಮ್ ಜಿ ತಂಡ ವಿಜಯಶಾಲಿಯಾಗಿ 2ನೇ ಸೆಮಿಫೈನಲಿಸ್ಟ್ ಆಗಿ ಹೊರಹೊಮ್ಮುತ್ತಾ ಇದ್ದಾರೆ. ಇಂದಿನ 2ನೇ ಸೆಮಿಫೈನಲ್ ಪಂದ್ಯ ಅತ್ಯಂತ ರೋಮಾಂಚನಕಾರಿ ಕ್ರಿಕೆಟ್ ಪಂದ್ಯವಾಗಲಿದೆ. ಕಾರಣ ಕರಾವಳಿ ಕ್ರಿಕೆಟರ್ಸ್ ಮತ್ತು ಟೀಮ್ ಜಿ ನಡುವಿನ ಒಂದು ಹೋರಾಟಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಇದೀಗ ಮೊದಲ ಸೆಮಿಫೈನಲ್ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಹ್ಯಾಟ್ರಿಕ್ ವರ್ಸಸ್ ಯಂಗ್ಸ್ಟರ್ಸ್. ಹ್ಯಾಟ್ರಿಕ್ ತಂಡ ನಾಣ್ಯ ಚಿಮ್ಮುವಿಕೆಯಲ್ಲಿ ವಿಜಯಶಾಲಿಯಾಗಿ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮ್ಮ ಸಪೋರ್ಟ್ ಯಾವತ್ತು ಹೀಗೆ ಇರಲಿ.